ಪಾರ್ಸಲ್ ಬೇಲ್ ಮೇಲಿರೋ ದರ್ಶನ್ ಅನಾರೋಗ್ಯದ ಬಗ್ಗೆ ಗೃಹ ಸಚಿವರೇ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅದರ ಬೆನ್ನಲ್ಲೇ ಹಲವು ಅನುಮಾನ ಬಂದರೂ ಮೇಲ್ಮನವಿ ಸಲ್ಲಿಸೋದಕ್ಕೆ ಹಿಂದೇಟು ಹಾಕಲಾಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಶುರುವಾಗ್ಬಿಟ್ಟಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಕೆಗೆ ಮೀನಾಮೇಷ. ಎಸ್ಪಿಪಿ ಅರ್ಜಿ ರೆಡಿ ಮಾಡಿದ್ರೂ ಸಲ್ಲಿಕೆಯಾಗಿಲ್ಲ ಯಾಕೆ? ಬೆನ್ನು ನೋವಿನ ಕಾರಣದ ಮೇಲೆ ಮಧ್ಯಂತರ ಜಾಮೀನು ಪಡೆದು ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಪರೇಷನ್ ಆಗಬೇಕು ಅಂತ ಕಾರಣ ಕೊಟ್ಟು ಹೊರಬಂದಿರುವ ಆರೋಪಿ ಶಸ್ತ್ರಚಿಕಿತ್ಸೆಗೆ ಹಿಂದೇಟು ಹಾಕ್ತಿದ್ದಾನಂತೆ. ಹೀಗಾಗಿ ದರ್ಶನ್ ಆರೋಗ್ಯದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅನುಮಾನ ವ್ಯಕ್ತಪಡಿಸಿದ್ರು. ಪರಮೇಶ್ವರ್ ಹೇಳಿಕೆಯಿಂದ ಹಲವು ಅನುಮಾನಗಳು ವ್ಯಕ್ತವಾಗಿದ್ವು. ಇದರ ಬೆನ್ನಲ್ಲೇ ಎಸ್ಪಿಪಿ ಪ್ರಸನ್ನ ಕುಮಾರ್ ದರ್ಶನ್ಗೆ ನೀಡಿರುವ ಮಧ್ಯಂತರ ಜಾಮೀನನ್ನ ರದ್ದು ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿದ್ರು. ಅದಕ್ಕಾಗಿ ಅರ್ಜಿ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆದರೆ ಈವರೆಗೆ ಕೊಲೆ ಆರೋಪಿ ವಿರುದ್ಧ ಯಾವುದೇ ಮೇಲ್ಮನವಿ ಸಲ್ಲಿಕೆಯಾಗಿಲ್ಲ. ಇದರ ವಿರುದ್ಧ ಅನುಮಾನ ವ್ಯಕ್ತವಾಗಿದೆ. ಮೇಲ್ಮನವಿ ಸಲ್ಲಿಸಲು ಸರ್ಕಾರದಿಂದ ಒದ್ದಾಟ. ದರ್ಶನ್ ಮಧ್ಯಂತರ ಜಾಮೀನು ರದ್ದತಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದ್ರೂ ಅರ್ಜಿ ಸಲ್ಲಿಕೆಯಾಗಿಲ್ಲ. ಹಾಗಾದ್ರೆ ಇದರ ವಿರುದ್ಧ ಕಾಣದ ಕೈಗಳ ಕೈವಾಡ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿ ತಿಂಗಳಾಗ್ತಾ ಬರ್ತಾ ಇದೆ. ಆದ್ರೂ ಒಂದು ಮೇಲ್ಮನವಿ ಸಲ್ಲಿಸೋದಕ್ಕೆ ಸರ್ಕಾರದಿಂದ ಒದ್ದಾಡ್ತಾ ಇದೆ. ಹೀಗಾಗಿ ಅನುಮಾನ ದಟ್ಟವಾಗಿದೆ. ಮೇಲ್ಮನವಿ ಸಲ್ಲಿಸೋದಕ್ಕೆ ಯಾಕಿಷ್ಟು ಹಿಂದೇಟು ಹಾಕಲಾಗ್ತಿದೆ ಅನ್ನೋ ಚರ್ಚೆ ಹೆಚ್ಚಾಗಿದೆ. ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇಲ್ಲಿ ತನಕ ಯಾಕೆ ಒಂದು ಕಡೆ ಆರಂಭದಲ್ಲಿ DCM ಹೇಳಿದರು ಬೇಡ ಮೇಲ್ಮನವಿ ಸಲ್ಲಿಸೋದಿಲ್ಲ ಅಂತ ಹೇಳಿ, ಆಮೇಲೆ ಈಗ 45 ದಿವಸ 30 ದಿವಸ ಆಯಿತು. ಇದೆಲ್ಲ ಡ್ರಾಮಾ ಅಂತ ನಮಗೂ ಗೊತ್ತಿದೆ, ಯಾರಿಗೂ ಇಷ್ಟ ಇಲ್ಲ, ಫೋರ್ಸ್ ಇದೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಕ್ರಿಯವಾಗಿದೆ, ಮಾಡಬೇಕು ಅಂತಿದೆ. ಹೋಮ್ ಮಿನಿಸ್ಟ್ರು ಕೂಡ ಇದ್ದಾರೆ. ಯಾಕೆ ಈ ಥರ ಡ್ರಾಮಾ ಮಾಡ್ತಾ ಇದ್ದಾರೆ? ಬೇಡವಾ ಯಾರಿಗೂ? ಎಲ್ಲ ಜೈಲು ಓಪನ್ ಮಾಡಿ ಬಿಟ್ಬಿಡಿ, ಎಲ್ಲ ಹಾಳಾಗೋಗಲಿ. ಎಲ್ಲವೂ ಕೂಡ ಪೊಲೀಸ್ ಸ್ಟೇಷನ್ಗಳನ್ನು ತೆಗೆದುಬಿಟ್ಟು ಅಲ್ಲೆಲ್ಲ ಟಾಯ್ಲೆಟ್ ಮಾಡಿ, ಎಲ್ಲ ಹೆಂಗೂ ಇದು ಇಲ್ವಲ್ಲ ಬ್ಯಾಂಗ್ಳೂರಿನಲ್ಲಿ ಶೌಚಾಲಯಗಳಿಲ್ವಲ್ಲ. ಈ ಥರ ಡ್ರಾಮಾ ಮಾಡಿಕೊಂಡು ಯಾರೋ ಬಡವ ಸಿಕ್ಕಾಕೊಂಡ್ರೆ ಅವನನ್ನು ಬೊದ್ದು ಹೊಡೆದು ಸಾಯಿಸಿ ಅವರ ತಂದೆ ತಾಯಿಗಳನ್ನು ಅಟ್ಟಹಾಸ ಮಿರಿದು ದುಡ್ಡಿದ್ದವ್ರು ಮಾಡಿದರೆ ಏನೂ ಇಲ್ಲ. ಎಲ್ಲ ರಾಜಕಾರಣಿಗಳು ಎಲ್ಲರೂ ಅವ್ರಿಗೆ ಸಪೋರ್ಟಾಗಿ ನಿಲ್ಲೋದು. ಯಾಕೆ ಬೇಕು 125 ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್? ಯಾಕೆ ಬೇಕು ಒಂದು 30-35 ಏನು ಟ್ರಾಫಿಕ್ ಪೊಲೀಸು? ಯಾಕೆ ಆ ಲಾರಿಗಳಿಗೆ, ಗಾಡಿಗಳಿಗೆ, ಬೈಕ್ಗಳಿಗೆ ದುಡ್ಡು ಕೊಡಬೇಕು? ಎಲ್ಲ ಬಿಟ್ಟು ಬಿಡಿ. ಆ ಪರಪ್ಪನ ಅಗ್ರಹಾರ ಇದೆಯಲ್ಲ, ಗೇಟ್ ಬಿಡಿ. ಆ ಪರಪ್ಪನ ಅಗ್ರಹಾರದಲ್ಲಿ ಶಾಪಿಂಗ್ ಮಾಲ್ ಮಾಡೋಣ. ಶಾಪಿಂಗ್ ಮಾಲ್ ಮಾಡ್ಬೋದು ಚೆನ್ನಾಗಿ, ಒಂದೆರಡು ಪಿಕ್ಚರ್ ಹಾಕ್ಕೊಂಡ್ಬಿಟ್ಟು ಏನು ಬೇಕಿದ್ರೆ ಮಾಡ್ಕೊಂಡು ಹೋಗಲಿ. ಯಾರಿಗೆ ಕಾನೂನು? ದುಡ್ಡಿದ್ದವನಿಗೆ ಕಾನೂನು ಇಲ್ವಾ? ಬಡವ ಏನಾದರೂ ಒಂದು ಸಿಗ್ನಲ್ ಜಂಪ್ ಮಾಡಿದರೆ ಅವನ ಜೀವನವೇ ಸರ್ವನಾಶ ಆಗೋಯ್ತು. ಯಾವ ಹಲ್ಕಟ್ಟುಗಳು ಇದನ್ನು ತಡೆ ಹಿಡಿತಾ ಇರೋದು? ಯಾವ ಹಲ್ಕಟ್ಟುಗಳು, ಯಾವ ಸಮಾಜದ್ರೋಹಿಗಳು ಮಾಡ್ತಾ ಇರೋದು? ಗೃಹ ಸಚಿವರು ಹೇಳ್ತಾ ಇದ್ದಾರೆ ಮೇಲ್ಮನವಿ ಅಂತೇಳಿ, ಪೊಲೀಸರು ಹೇಳ್ತಾ ಇದ್ದಾರೆ ಮೇಲ್ಮನವಿ ಮಾಡಬೇಕು ಅಂತೇಳಿ. ಯಾವ ನರಸತ್ತ ರಾಜಕಾರಣಿಗಳು, ಯಾವ ನರಸತ್ತ ಸಪೋರ್ಟರ್ಸ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋದು? ಖಂಡಿತ ಜಯಪ್ರಕಾಶ್, ಯಾಕಂತಂದರೆ ಈ ಅನುಮಾನ ಯಾಕೆ ಬರ್ತಾ ಇದೆ ಅಂತಂದರೆ, ಏನು 29ಕ್ಕೆ 1 ತಿಂಗಳಾಗ್ತಾ ಇದೆ ಮಧ್ಯಂತರ ಜಾಮೀನು ಸಿಕ್ಕಿ ನಟ ದರ್ಶನ್ಗೆ. ಆದರೆ ಇಲ್ಲಿವರೆಗೂ 1 ತಿಂಗಳಾದರೂ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸರ್ಕಾರದಿಂದ ಸಲ್ಲಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಿಜಕ್ಕೂ ಏನಾಗ್ತಾ ಇದೆ ರಾಜ್ಯ ಗೃಹ ಇಲಾಖೆಯಲ್ಲಿ ಅನ್ನೋ ಒಂದು ದೊಡ್ಡ ಅನುಮಾನ ಉಟ್ಕೊಳ್ಳುವಂಥದ್ದು. ಯಾಕಂತಂದರೆ ಏನು ಈ ಒಂದು ಮಧ್ಯಂತರ ಆದೇಶ ಬಂದ ದಿನವೇ SPP ಪ್ರಸನ್ನ ಕುಮಾರ್ ಒಂದು ಅರ್ಜಿಯನ್ನು ರೆಡಿ ಮಾಡ್ತಾರೆ. ಮೇಲ್ಮನವಿಯನ್ನು ಆಗಬೇಕು, SLP ರೆಡಿಯನ್ನು ಮಾಡಿ ಒಂದೇ ದಿನದಲ್ಲಿ ಅರ್ಜಿಯನ್ನು ರೆಡಿ ಮಾಡಿಕೊಡ್ತಾರೆ, ಎಲ್ಲ ನಾವು ಮೇಲ್ಮನವಿಗೆ ಹೋಗೋಣ ಅಂತಂತೇಳಿ. ಆದರೆ 1 ತಿಂಗಳಿನಿಂದ ಫೈಲ್ ಏನು ಅಲ್ಲಿಂದ ಇಲ್ಲಿಗೆ ಗೃಹ ಇಲಾಖೆಗೆ ಹೋಗುತ್ತೆ, ಮತ್ಯಾವುದೋ ಬೆಂಚ್ಗೆ ಹೋಗುತ್ತೆ, ಅಲ್ಲಿ ಯಾರೋ ಇದರ ತರ್ಜುಮೆ ಸರಿಯಾಗಿ ಆಗಿಲ್ಲ, ಮತ್ತೊಮ್ಮೆ ತರ್ಜುಮೆ ಮಾಡಿ ಅಂತಾರೆ. ಈ ರೀತಿಯಾಗಿ ಅಲ್ಲಿಂದ ಈ ಒಂದು ಪ್ರಕರಣದ ಏನು ತನಿಖಾಧಿಕಾರಿ ACP ಚಂದನ್ ಇದ್ದಾರೆ, ಕಳೆದ 1 ತಿಂಗಳಿಂದ ಈ ಒಂದು ಫೈಲನ್ನು ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ರಜೆಗಳನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಷ್ಟಾದರೂ ಸಹ ಒಂದು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಿಜಕ್ಕೂ ರಾಜ್ಯದಲ್ಲಿ ಗೃಹ ಇಲಾಖೆ ಬದುಕಿದೆಯಾ ಅಥವಾ ಸತ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಎದ್ದೇಳ್ತಾ ಇರ್ತಕ್ಕಂಥದ್ದು. ಇತ್ತ ಕಡೆ ಇನ್ನು
2 ವಾರ ಕಳೆದ್ರೆ ಅವರ ಒಂದು ಮಧ್ಯಂತರ ಜಾಮೀನು ಅವಧಿಯೇ ಮುಕ್ತಾಯ ಆಗ್ತಾ ಇದೆ. ಆದರೂ ಸಹ ಸರ್ಕಾರದಿಂದ ಒಂದು ಮೇಲ್ಮನವಿ ಏನಾಗ್ತಾ ಇಲ್ಲ. ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸರ್ಕಾರದ ಮಟ್ಟದಲ್ಲಿ ಯಾರೋ ಈ ಒಂದು ಮೇಲ್ಮನವಿಯನ್ನು ಹಾಕದಂತೆ ತಡೆ ಹಿಡಿಯುತ್ತಾ ಇದ್ದಾರೆ ಅನ್ನೋ ಅನುಮಾನ ಬಲವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಆದರೆ ಗೃಹ ಇಲಾಖೆ ಯಾಕೆ ಈ ರೀತಿಯಾಗಿ ಒತ್ತಡಗಳಿಗೆ ಮಣಿದು ಇಷ್ಟು ಒಂದು ರಾಜ್ಯದ ಗಮನವನ್ನು ಸೆಳೆದಂಥ ಕೊಲೆ ಪ್ರಕರಣದಲ್ಲಿ ಒಬ್ಬ ಆರೋಪಿಯ ವಿರುದ್ಧ ಸರ್ಕಾರ ಫೈಟ್ ಮಾಡ್ತಾ ಇಲ್ಲ ಅಂತಂದರೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಜನರಿಗೆ ಅನ್ನೋ ಅನುಮಾನ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಮೊನ್ನೆ ವಿಕ್ರಮ್ ಗೌಡ ಅನ್ನುವಂಥ ಒಬ್ಬ ನಕ್ಸಲೈಟ್ನ ಶೂಟ್ ಮಾಡಿ ಕೊಂದರು. ನಿಜವಾಗಲೂ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹಂಗಿರಬಾರ್ದು ಯಾವತ್ತೂ ಕೂಡ. ಅಂದರೆ ನೀವು ಗನ್ ಎತ್ತೋದು, ಮತ್ತೊಂದು ಮಾಡೋದು, ಹಿಂಸೆ ಸರಿಯಲ್ಲ ಅಂತೇಳಿ ನೀವು ಪದೇ ಪದೇ ಬಡವರ ವಿಚಾರಗಳು ಬಂದಾಗ ಅವರನ್ನು ನೀವು ಶೋಷಣೆ ಮಾಡಿ 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 ಇದ್ದಾಗ ಮತ್ತೊಬ್ಬ ವಿಕ್ರಮಗೌಡನಂತ ಇನ್ನೊಬ್ಬ ಬರ್ತಾನೆ ವಿಕ್ರಮಗೌಡನಂತ. ಯಾಕೆ ಹೇಳಿ? ಕಾಡಲ್ಲಿ ಪಾಪ ಕಾಡಲ್ಲಿದ್ದವರು ಅಲ್ಲಿಯ ಜೇನು ಕುರುಬರು ಅಂತಲೇ ಇದ್ದಾರೆ, ಅವರ ಕೆಲಸವೇ ಅದು. ಜೇನು ಸಂಗ್ರಹ ಮಾಡಿದರೆ ನೀವು ಕರ್ಕೊಂಡೋಗಿ ಬೆನ್ನು ಮೂಳೆ ಮುರಿದು ಜೈಲಿಗೆ ಹಾಕ್ತೀರಿ, ಆಯಿತಾ? ಅವನಿಗೆ ಬೇಕಿರುವಂಥ ಯಾವುದೋ ಒಂದು ಎಲೆನೋ ಮತ್ತೊಂದೋ ಫ್ರೂಟೋ ಕಾಡಿನ ಉತ್ಪನ್ನಗಳನ್ನು ಅವ್ರಿಗೆ ಹಕ್ಕಿದೆ, ಆದಿವಾಸಿಗಳಿಗೆ ಹಕ್ಕಿದೆ. ಆದಿವಾಸಿ ಕಾಡಿನ ಮಕ್ಕಳು. ಕಾಂತಾರ ಸಿನಿಮಾದಲ್ಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ, ಅದ್ಭುತವಾದಂಥ ಒಂದು ಮಾತು. ಯಾರು ಪಿಕ್ಚರ್ನ ಹೀರೋ ಶಿವ, ಯಾರು ಋಷಭ್ ಶೆಟ್ಟಿ, ಅವರೆಲ್ಲ ಈ ಸೊಪ್ಪು ಗಿಪ್ಪೆಲ್ಲ ತಗೊಂಡ್ಬರ್ತಾ ಇರ್ತಾರಲ್ವ ಜಾತ್ರೆಗೆ, ಒಂದು 4 ಕಡ್ದು ಬಂದಿರ್ತಾರೆ ಅಷ್ಟೇ. ಆಗ ಪೊಲೀಸ್ ಹಿಡಿದು ಕೇಳ್ತಾರೆ ಏನು ಇದೆ ಅಂತೇಳಿ. ಆಗ ಅವನು ಅಲ್ಲಿ ಹೀರೋ ಕೇಳ್ತಾನೆ, ಇದು ನಮ್ಮ ಜಾಗ, ನೀವು ಬಂದಿರೋದು, ನೀವು ಪರ್ಮಿಷನ್ ತಗೋಬೇಕು ನಮ್ಮ ಹತ್ರ, ನಾವಿದನ್ನು ಕಾಪಾಡ್ಕೊಂಡು ಬಂದಿದ್ದು, ಇದನ್ನು ನಾವು ಕಾಪಾಡಿಕೊಂಡು ಬಂದ ಕಾರಣಕ್ಕಾಗಿ ನೀವು ಇವತ್ತು ಬರಬೇಕಾಯ್ತು. ಕಾನೂನು ಈಗ ಶುರುವಾಗಿದ್ದು ನಾವು, ಅಂದರೆ ಕಾಡನ್ನು ರಕ್ಷಣೆ ಮಾಡ್ತಾರೆ ಅವರು ಅಂತ. ಕಾಡನ್ನು ರಕ್ಷಣೆ ಮಾಡ್ತಾರೆ, ಅವ್ರ ಜೊತೆ ಅಲ್ಲೂ ಇರ್ಬೋದು ಒಂದು 10% 20%. ಅವರನ್ನು ಒಕ್ಕಲೆಬ್ಬಿಸಿದ್ರಿ, ಅವರನ್ನು ಏನು ಮುಟ್ಟೋಂಗಿಲ್ಲ ಅಂತ ಮಾಡಿದ್ರಿ, ಅವರನ್ನು ಗುಂಡಿಟ್ಟು ಸಾಯಿಸಿದ್ರಿ. ಆಗ ಕೆಲವು ರೆಬೆಲ್ಗಳು ಎದ್ದೇಳ್ತಾರೆ. ಇದು ಕೂಡ ಇದನ್ನೇ ಹೇಳೋದು. ಮತ್ತೊಂದು, ಈಗ ದುಡ್ಡಿದ್ದವ ಏನು ಬೇಕಿದ್ರೂ ಮಾಡ್ಬೋದಾ? ಈಗ ಅಲ್ಲಿ ಅಸ್ಸಾಂನ ಒಬ್ಬ ಹುಡುಗ ಇದ್ನಲ್ಲ, ಈಗ ಏನೋ ಒಂದು ಹುಡುಗಿದ್ದು ಕೊಲೆ ವಿಚಾರ, ಬಿಟ್ಬಿಡಿ ಅವನ್ನ, ಹೋಗ್ಲಿ ಪಾಪ, ನಮಗೂ ಕರ್ನಾಟಕಕ್ಕೂ ಅಸ್ಸಾಂಗೆ ಏನು ಸಂಬಂಧ, ಬಿಟ್ಬಿಡಿ, ಅವರು ಸಾಯಲಿ ಅವಳು ಸಾಯಲಿ. ನೀವು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನಕ್ಕ ಪಿಚ್ಚ ಒಂದು ಯಾವುದೋ ಒಂದು ಎಲೆಕ್ಷನ್ಗೆ ಬಂದು ಕ್ಯಾಂಪೇನ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಿಮಗೆ ಭಯ ಇದೆ, ಸೋತೋಗ್ತಿರಿಂದ ಭಯ ಇದೆ. ಗೃಹ ಸಚಿವರು ಹೇಳ್ತಾರೆ ಮೇಲ್ಮನವಿ ಸಲ್ಲಿಸ್ತೀನಿ, ಆಮೇಲೆ ಏನು ದಯಾನಂದ್ ಹೇಳ್ತಾರೆ ಮೇಲ್ಮನವಿ ಸಲ್ಲಿಸ್ತೀನಿ, DCM DK ಶಿವಕುಮಾರ್ ಹೇಳ್ತಾರೆ ಇಲ್ಲೋ ನಾವು ಸಲ್ಲಿಸೋದಿಲ್ಲ ಅಂತಂದ್ಬಿಟ್ಟು. ಏನಿದೆ, ರೌಡಿಗಳ ಅಡ್ಡ ಮಾಡಿಬಿಟ್ಟಿದ್ರೆ ರಾಜ್ಯವನ್ನು. ಎಂತೆಂಥ ತೋಪು ತುಪಾಕಿ ಬಾಂಬ್ ಇದ್ದಂತಹ ಬ್ರಿಟಿಷರನ್ನೇ ಎದ್ದು ಓಡಿಸಿದ್ದೀವಂತೆ. ನಿಮ್ಮನ್ನೆಲ್ಲ ಯಾವ ಲೆಕ್ಕ ರೀ? ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದನ್ನು ಎಲ್ಲ ಸಾರಾ ಸಗಟವಾಗಿ ಪ್ರತಿಯೊಬ್ಬರಿಗೂ ಹೋಗಲಿ. ನೀನು ಕೊಲೆ ಮಾಡಿದರೆ ನೀನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನಿನ್ನನ್ನು ಬಿಡೋಕ್ಕಾಗಲ್ಲಪ್ಪ ಮಾಡಿ. ಇಲ್ಲ ಅಂತಂದರೆ ನೆನಪಿಟ್ಕೊಳ್ಳಿ, ಐ ಆಮ್ ಸಾರಿ ಟು ಸೇ ದಿಸ್, ನಾನು ನಕ್ಸಲಿಸಮ್ಗೆ ಬದ್ಧ ವಿರೋಧಿ. ಯಾಕಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವತ್ತೂ ಕೂಡ ಅಂಥದ್ದಾಗಬಾರ್ದು, ಕಾನೂನು ಪ್ರಕಾರವೇ ಆಗಬೇಕು. ಒಬ್ಬೊಬ್ಬರು ಇವತ್ತು ನೆನೆ ಬಾಯಿ ಪಡ್ಕೋತಾ ಇದ್ದ ಒಬ್ಬ ಏನಂತೇಳಿ, ನಾವು ಯಾವುದೇ ಏನೋ ಕೋರ್ಟ್ನ ಹತ್ರ ಭಿಕ್ಷೆ ಬೇಡಲ್ಲ. ಬೇಕಿತ್ತ ನಿಮಗೆ? ನೀವೇ ಮಾಡಿರೋದು. ಕೋರ್ಟ್ನ ಭಿಕ್ಷೆ ಬೇಡಲ್ಲ, ನಾವು ರೋಡಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಒಬ್ಬ ಮೌಲಾನ, ಇನ್ನೊಬ್ಬ ಸ್ವಾಮೀಜಿ ಮುಸ್ಲಿಮರಿಗೆ ಓಟಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ. ಎಲ್ಲರನ್ನ ಕೇಳಬೇಕು, ನೀವು ದುಡ್ಡು ತಿಂತೀರ ಹೆಂಗೆ ತಿಂತೀರ ಅಂತ ಕೇಳಬೇಕು. ಇಲ್ಲಿ ದುಡಿ ತಿನ್ನೋರು ಏನು ಮಾಡಬೇಕಾಗಿದ್ರೆ ಈ ದೇಶದಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ಟೋರು ಏನು ಮಾಡಬೇಕು? ಏನಾಗ್ತಾ ಇದೆ ಇಲ್ಲಿ? ನಾಟಕ ಮಾಡೋದಂತೆ, ಒಬ್ಬ ಹೇಳೋದಂತೆ ಮಾಡ್ತೀವಿ ಅಂತ, ಒಬ್ಬ ಹೇಳೋದು ಮಾಡೋದಿಲ್ಲ ಅಂತ. ಅವ್ರದ್ದು ಮುಗಿದೋಯ್ತಲ್ಲಿ ಬೇಲ್ಗೆ. ಇಲ್ವಾ? ಹೇಳ್ಬಿಡಿ, ಇಲ್ಲ ಅವರು ಪ್ರತಿಷ್ಠಿತರಿದ್ದಾರೆ, ನಾವು ಮಾಡೋದಿಲ್ಲ, ನಮಗೆ ಭಯ ಇದೆ, ಯಾವನಾದರೂ ಬಂದು ನಮಗೆ ಡಮ್ ಅಂದ್ಬಿಡ್ತಾನೆ ಅಂತೇಳಿ. ಆಗ ಬಡವರು ಕೂಡ ಕೈಯಲ್ಲಿ ಬಂದು ಕೆತ್ಕೋತಾರೆ. ಅದೇ ನಕ್ಸಲಿಸಮ್ ಆಗಿರೋದು. ಶೋಷಣೆ ಜಾಸ್ತಿ ದಿವಸ ನಡೆಯಲ್ಲ. ನಮಗೆಲ್ಲ ಹೆಂಗಿದೆ ಅಂತಂದರೆ ಯಾವ ಶೋಷಣೆಗಳು ಬೇಡಪ್ಪ, ಎಲ್ಲ ಬಡವ ಬಲ್ಲಿದ ಎಲ್ಲರೂ ಕೂಡ ಈ ಕಾನೂನಲ್ಲಿ ಸಮಾನವಾಗಿರಬೇಕು. ಎಷ್ಟೇ ಕೆಟ್ಟವನು, ಎಷ್ಟೇ ದೊಡ್ಡವನು, ಎಷ್ಟೇ ಶ್ರೀಮಂತ, ಎಷ್ಟೇ ಬಡವ ಅಂತಲ್ಲ, ಕಾನೂನು ಇಸ್ ಕಾನೂನು. ಮೆಜೆಸ್ಟಿಕಲ್ಲಿ ಒಂದು ಪಿಕ್ ಪಾಕೆಟ್ ಮಾಡಿದ ತಕ್ಷಣ ಹೆಂಗೆ ಇಷ್ಟು ದೊಡ್ಡ ಬೋರ್ಡ್ ಹಾಕ್ಬಿಟ್ಟು ಹಾಕ್ತೀರಿ, ಇಲ್ಲಿ ಜೇಬುಗಳರಿದ್ದಾರೆ, ಸರಗಳರಿದ್ದಾರೆ, ಎಚ್ಚರಿಕೆ ಕೊಲೆಗಾರರಿದ್ದಾರೆ ಅಂತ ಹಾಕ್ರಿ. ತಾಕತ್ತಿದ್ರೆ
ಆ ಚಂದನ್, DCP ಚಂದನ್, ACP ಚಂದನ್, ಆ ಥರ ಇನ್ನು ಎಷ್ಟು ಕಾಟ ಕೊಡ್ತೀರೋ ಗೊತ್ತಿಲ್ಲ ನೀವು, ಎಷ್ಟು ಕಾಟ ಕೊಡ್ತೀರೋ ಗೊತ್ತಿಲ್ಲ. ಆದರೆ ಒಂದು ನೆನಪಿಟ್ಕೊಳ್ಳಿ, ನಿಮ್ಮಂಥ ದಗಲ್ಬಾಜಿಗಳು, ನಿಮ್ಮಂತಹ ದೇಶದ್ರೋಹಿಗಳು, ನಿಮ್ಮಂಥ ಸಮಾಜಘಾತಕರು ಒಂದು 20% ಇರ್ಬೋದು, ಅಧಿಕಾರದಲ್ಲಿರೋರು, ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು. ಆದರೆ 80% ಈ ದೇಶವನ್ನು ಪ್ರೀತಿ ಮಾಡುವವರು, ಈ ಸಮಾಜವನ್ನು ಪ್ರೀತಿ ಮಾಡುವವರು, ಇದಕ್ಕಾಗಿ ಏನೇ ಎದೆ ಕೊಟ್ಟು ಎದುರಿಸೋದಕ್ಕೆ ರೆಡಿಯಾಗಿದ್ದವರು ಈ ಹಿಂದೆ ಕೂಡ ಇದ್ರು, ಮುಂದೆ ಕೂಡ ಇರ್ತಾರೆ, ನೆನಪಿಟ್ಕೊಳ್ಳಿ. ಸದ್ಯ ದರ್ಶನ್ ಮೆಡಿಕಲ್ ಬೇಲ್ ಮೇಲೆ ಆಚೆ ಇದ್ದಾರೆ. ಹೈಕೋರ್ಟ್ನಲ್ಲಿ ಸದ್ಯ ರೆಗ್ಯುಲರ್ ಜಾಮೀನು ಪಡೆದುಕೊಳ್ಳೋದಕ್ಕೆ ಒಂದು ಅರ್ಜಿನ ಸಲ್ಲಿಕೆ ಮಾಡಿದ್ರು, ಅದರ ವಿಚಾರಣೆ ಕೂಡ ಆಗಿದೆ. ದರ್ಶನ್ ಪರ ವಕೀಲ CV ನಾಗೇಶ್ ಪೊಲೀಸರ ತನಿಖೆಗೆ ವ್ಯಂಗ್ಯ ಮಾಡಿದ್ದಾರೆ. ನಿನ್ನೆ ಅವರ ವಾದ ಹೇಗಿತ್ತು ಆ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಆಪರೇಷನ್ಗಾಗಿ ದರ್ಶನ್ಗೆ ಮಧ್ಯಂತರ ರಿಲೀಫ್ ಸಿಕ್ಕಿದೆ. BGS ಆಸ್ಪತ್ರೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಈ ನಡುವೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಕೊಲೆ ಆರೋಪಿ ಪರ ವಕೀಲ್ CV ನಾಗೇಶ್ ಮ್ಯಾರಥಾನ್ ವಾದ ಮಾಡಿದ್ರು. ಒಂದೊಂದು ಮಾತು ಪೊಲೀಸರ ಬುಡಕ್ಕೆ ಬಿಸಿ ನೀರು ಬಿಟ್ಟಂತಿತ್ತು. ರೇಣುಕಾ ಕಿಡ್ನಾಪ್ ಸುಳ್ಳೇ ಸುಳ್ಳು. ಹೈಕೋರ್ಟ್ನಲ್ಲಿ CV ನಾಗೇಶ್ ವಾದ. ದರ್ಶನ್ ಪರ ವಕೀಲರಾಗಿರುವ CV ನಾಗೇಶ್ವರಿ ಇವತ್ತು ವಾದವನ್ನ ಮಂಡಿಸುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಸುಳ್ಳು ಅಂತ ಹೇಳುವ ಮೂಲಕ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. ದರ್ಶನ್ ಪರ ವಾದ ಮಂಡಿಸಿದ ವಕೀಲ CV ನಾಗೇಶ್ ಪೊಲೀಸರ ಚಾರ್ಜ್ ಶೀಟ್ ಹಸಿ ಸುಳ್ಳು ಅಂತ ಹೇಳಿದ್ರು. ಹಾಗಾದ್ರೆ CV ನಾಗೇಶ್ ಹೇಗೆಲ್ಲ ವಾದಿಸಿದ್ರು ಅಂತಾನೆ ತೋರಿಸ್ತೀವಿ ನೋಡಿ. CV ನಾಗೇಶ್ ಪ್ರಬಲವಾದ. ರೇಣುಕಾಸ್ವಾಮಿ ಕಿಡ್ನಾಪ್ ಆಗಿಯೇ ಇಲ್ಲ, ಇದಕ್ಕೆ ಸಾಕ್ಷ್ಯವೇ ಇಲ್ಲ. ಕಾರಣ, ಚಿತ್ರದುರ್ಗದಿಂದ ಬರಬೇಕಾದ್ರೆ ರೇಣುಕಾಸ್ವಾಮಿ ದುರ್ಗಾ ಬಾರ್ನಲ್ಲಿ 640 ರೂಪಾಯಿ ಕೊಟ್ಟು ಮದ್ಯ ಖರೀದಿಸಿದ್ದಾನೆ. ಈ ಬಗ್ಗೆ ಬಾರ್ ಕ್ಯಾಶಿಯರ್ ಹೇಳಿದ್ದಾನೆ. ಇದಲ್ಲದೆ ಶೆಡ್ನಲ್ಲಿ ಕಡ್ಡಿ ಸಿಕ್ಕಿದೆ. ಇದು ದನ ಎಮ್ಮೆ ಓಡಿಸೋ ಕಡ್ಡಿ. ಸುಳ್ಳು ಸಾಕ್ಷ್ಯ ಕ್ರಿಯೇಟ್ ಮಾಡಿದ್ದಾರೆ. ಜೂನ್ 9ರಂದು PSI ವಿನಯ್ಗೆ ಪ್ರದೂಷ್ ಕರೆ ಮಾಡ್ತಾನೆ. ವಿನಯ್ಗೆ ಕ್ರೈಮ್ ಸೀನ್ ಫೋಟೋ ಕಳಿಸ್ತಾನೆ. ಆದ್ರೆ ಈವರೆಗೂ PSI ಫೋನ್ ರಿಟ್ರೀವ್ ಮಾಡಿಲ್ಲ. 2 ಕೊಂಬೆ ಮೇಲೆ ರಕ್ತದ ಕಲೆ ಅಂತ ಪಂಚನಾಮೆ ಇದೆ. ಆದ್ರೆ FSL ನಲ್ಲಿ ರಕ್ತದ ಕಲೆಯೇ ಇಲ್ಲ ಎಂದು ವರದಿ ಬಂದಿದೆ. ಪಂಚನಾಮೆ ವೇಳೆ ದರ್ಶನ್ ತೋರಿಸಿದ್ದು ಚಪ್ಪಲಿ, ಆದ್ರೆ ಸೀಸ್ ಮಾಡಿದ್ದು ಶೂ. ಇದು ಸುಳ್ಳಿನ ಪಂಚನಾಮೆ ಅಂತ CV ನಾಗೇಶ್ ಪ್ರಬಲವಾದ ವಾದ ಮಂಡಿಸಿದ್ರು. ಇದು CV ನಾಗೇಶ್ ಫಸ್ಟ್ ಇಂಟರ್ವಲ್. ಹಾಗಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಮಾಡಿದ ವಾದ ಏನು ಅಂತ ನೋಡೋದಾದ್ರೆ, ದರ್ಶನ್ ಬಟ್ಟೆಯಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ ಅಂತ FSL ವರದಿ ಹೇಳುತ್ತೆ. ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ಬಟ್ಟೆ ಒಗೆದ 3 ದಿನದ ನಂತರ ಹೇಗೆ ರಕ್ತದ ಕಲೆ ಸಿಗುತ್ತೆ? ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಂತ CV ನಾಗೇಶ್ ವಾದ ಮಂಡಿಸಿದ್ರು. ಅಲ್ಲದೆ ಸಾಕ್ಷ್ಯ ನಾಶಕ್ಕೆ ಬಳಸಿದ್ದಾಗಿ ದರ್ಶನ್ ಮನೆಯಲ್ಲಿ ಪೊಲೀಸರು 37,40,000 ಹಣ ಸೀಸ್ ಮಾಡಿದ್ದಾರೆ. ಆದ್ರೆ ದರ್ಶನ್ ಮನೆಗೆ ಈ ದುಡ್ಡು ಬಂದಿದ್ದು ಮೇ ತಿಂಗಳಿನಲ್ಲಿ, ಕ್ರೈಮ್ ನಡೆದಿದ್ದು ಜೂನ್ ತಿಂಗಳಿನಲ್ಲಿ. ಹೀಗಾಗಿ ಕ್ರೈಮ್ಗೆ ಈ ದುಡ್ಡು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ CV ನಾಗೇಶ್ ಪ್ರಶ್ನೆ ಮಾಡಿದ್ರು. ಸುಳ್ಳು ಹೇಳುವುದಕ್ಕೂ ಲಿಮಿಟ್ ಇರಬೇಕು ಸ್ವಾಮಿ ಅಂತ ಪೊಲೀಸ್ ತನಿಖೆಯನ್ನ ವ್ಯಂಗ್ಯವಾಡಿದ್ರು. CV ನಾಗೇಶರ ಮೆಗಾ ಮ್ಯಾರಥಾನ್ ವಾದ ಆಲಿಸಿದ ಹೈಕೋರ್ಟ್ ದರ್ಶನ್ ರೆಗ್ಯುಲರ್ ಬೇಲ್ ವಿಚಾರಣೆಯನ್ನ ನವೆಂಬರ್ 28 ಅಂದ್ರೆ ಗುರುವಾರಕ್ಕೆ ಮುಂದೂಡಿದೆ. ಅವತ್ತಾದ್ರೂ ನಟ ದರ್ಶನ್ಗೆ ಜಾಮೀನು ಸಿಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.